ಒಂದು ದಿನ ನಾನು ಶಾಲೆಯಿಂದ ಹಿಂದಿರುಗಿದಾಗ ನನ್ನ ಚಿಕ್ಕಪ್ಪನ ಮಗ ನನ್ನ ತಾಯಿಯನ್ನು ಹೊಡೆಯುತ್ತಿರುವುದನ್ನು ನಾನು ನೋಡಿದೆ. ಆಶ್ಚರ್ಯದ ಸಂಗತಿ ಅಂದರೆ ಅವನು ಹೋದಾಗ ನಿನ್ನ ಚಿಕ್ಕಪ್ಪನ ಮಗ ನನಗೆ ಹೊಡೆದ ವಿಷಯ ಎಂದು ನನ್ನ ತಂದೆಗೆ ಹೇಳುವುದಿಲ್ಲ ಅಂತ ನನ್ನ ತಾಯಿ ನನ್ನ ಹತ್ರ ಪ್ರಮಾಣ ಮಾಡಿಸಿದ್ರು. ನಂತರ ಇದು ಆಗಾಗ ಸಂಭವಿಸ್ತಿತ್ತು. ಈ ಘಟನೆಯ ಕಾರಣ ಏನು ಅಂತ ನನಗೆ ಅರ್ಥವಾಗಲಿಲ್ಲ. ಆವತ್ತು ಒಂದು ದಿನ ಮಧ್ಯರಾತ್ರಿ ನಾನು ಇದ್ದಕ್ಕಿದ್ದಂತೆ ಕಣ್ಣು ತೆರೆದು ನೋಡಿದಾಗ ನನ್ನ ತಾಯಿ ಈ ಭೂಮಿಯನ್ನು ಬಿಟ್ಟು ಹೋಗಿದ್ರು. ಆಗ ನಾನು ಮತ್ತು ನನ್ನ ತಂಗಿ ಇನ್ನೂ ಚಿಕ್ಕವರಾಗಿದ್ದೆವು. ನಮಗೆ ತುಂಬ ಆಘಾತವಾಗಿತ್ತು. ಸ್ವಲ್ಪ ಸಮಯದ ನಂತರ ನಮ್ಮನ್ನು ಆರೈಕೆ ಮಾಡುವುದಕ್ಕಾಗಿ ನಮ್ಮ ಅಪ್ಪ ನಮ್ಮ ಅಮ್ಮನ ದೂರದ ಸಂಬಂಧಿಯೊಂದಿಗೆ ಮರುಮದುವೆಯಾಗುತ್ತಾರೆ. ನಮ್ಮ ಹೊಸ ತಾಯಿ ತುಂಬ ಒಳ್ಳೆಯವರಾಗಿದ್ದರು. ನಮ್ಮನ್ನು ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆದರೆ ಅವರು ನಮ್ಮ ತಂದೆಯೊಂದಿಗೆ ಪ್ರತಿ ವಿಷಯದಲ್ಲೂ ಜಗಳವಾಡ್ತಿದ್ರು. ದಿನನಿತ್ಯದ ಈ ಜಗಳ ನಾವಿಬ್ಬರು ಭಯದಿಂದ ಕೂರುವಂತಾಯಿತು. ಆದಾಗ್ಯೂ ನನ್ನ ತಂದೆ ತುಂಬ ಒಳ್ಳೆಯ ಮತ್ತು ಸಭ್ಯ ವ್ಯಕ್ತಿ. ಇಡೀ ನೆರೆಹೊರೆಯವರು ಅವರನ್ನು ಗೌರವಿಸುತ್ತಿದ್ದರು ಮತ್ತು ಯಾರೂ ಅವರನ್ನು ಒಂದು ಕೆಟ್ಟ ಅಭಿಪ್ರಾಯ ಹೇಳುತ್ತಿರಲಿಲ್ಲ. ನಮಗಾಗಿ ನಮ್ಮ ತಂದೆ ಈ ಜಗಳಗಳ ಬಗ್ಗೆಯೂ ಮೌನವಾಗಿದ್ದರು. ಯಾಕಂದರೆ ತಾಯಿ ತನ್ನ ಗಂಡನೊಂದಿಗೆ ಯಾವಾಗಲೂ ಜಗಳವಾಡುತ್ತಿದ್ದಳು. ಆದರೆ ಅವಳು ಯಾವಾಗಲೂ ನಮ್ಮನ್ನು ಪ್ರೀತಿಯಿಂದ ನಡೆಸುತ್ತಿದ್ದಳು. ನಮ್ಮ ನಿಜವಾದ ತಾಯಿಯ ಅನುಪಸ್ಥಿತಿಯನ್ನು ನಾವು ಅನುಭವಿಸದ ರೀತಿ ಅವರು ನಮ್ಮನ್ನು ನಿಜವಾದ ತಾಯಿಯಂತೆ ನೋಡಿಕೊಂಡ್ರು. ದೇವರು ಮಲತಾಯಿಗೆ 2 ಗಂಡು ಮಕ್ಕಳನ್ನು ಕೊಟ್ಟರು. ಆದರೆ ಅವಳು ನಮ್ಮನ್ನು ಸಮಾನವಾಗಿ ಪ್ರೀತಿಸುತ್ತಿದ್ದಳು. ಆ ದಿನಗಳಲ್ಲಿ ನಾನು 4ನೇ ತರಗತಿ, ನನ್ನ ತಂಗಿ 2ನೇ ತರಗತಿ. ತಾಯಿಯ ಹೆತ್ತ ಮಕ್ಕಳಿಬ್ಬರು ಚಿಕ್ಕವರಾಗಿದ್ದರು. ಅಪ್ಪ ನಿತ್ಯ ದುಡಿದು ತಂದ ಹಣವನ್ನೆಲ್ಲ ಅಮ್ಮನ ಕೈಯಲ್ಲಿಡುತ್ತಿದ್ದರು. ಆದರೆ ನೀವು ತುಂಬ ಕಡಿಮೆ ದುಡ್ಡು ಕೊಡುತ್ತೀರಾ ಎಂದು ದಿನವೂ ಜಗಳವಾಡ್ತಿದ್ರು. ನೀವು ಕಡಿಮೆ ಸಂಪಾದಿಸುವುದರಿಂದ ನಾವು ಮನೆಯ ಖರ್ಚುಗಳನ್ನು ಸರಿಯಾಗಿ ನಿರ್ವಹಿಸಲು ಸಾಧ್ಯವಾಗ್ತಿಲ್ಲ. ನನ್ನ ತಂದೆ ಖಂಡಿತವಾಗಿಯೂ ಬಡವರಾಗಿದ್ದರು. ಆದರೆ ಅವರು ನಮ್ಮನ್ನು ತುಂಬ ಪ್ರೀತಿಸ್ತಿದ್ರು. ಅವರು ಯಾವತ್ತೂ ಬರಿಗೈಯಲ್ಲಿ ಮನೆಗೆ ಬರಲೇ ಇಲ್ಲ. ಅವರು ಸಂಜೆ ಮನೆಗೆ ಹಿಂದಿರುಗಿದಾಗಲೆಲ್ಲ ಅವರ ಕೈಯಲ್ಲಿ ನಮಗೆ ತಿಂಡಿ ಮತ್ತು ಪಾನೀಯಗಳು ಇರುತ್ತಿದ್ದವು. ಜೇಬಿನಲ್ಲಿ ಹಣವಿಲ್ಲದಿದ್ದರೆ ಯಾರಲ್ಲೋ ಸಾಲ ಮಾಡಿ ನಮಗೆ ಏನಾದರೂ ತರುತ್ತಿದ್ದರು. ಅವರು ಮನೆಗೆ ಬರುತ್ತಿದ್ದಂತೆ ನಾವು ಕುಣಿದು ಕುಪ್ಪಳಿಸುತ್ತಿದ್ದೆವು. ಸ್ವಲ್ಪ ಸಮಯದ ನಂತರ ನಮ್ಮ ಚಿಕ್ಕಮ್ಮ ಕೂಡ ತೀರಿಕೊಂಡರು. ನಮ್ಮ ಚಿಕ್ಕಮ್ಮನ ಒಬ್ಬನೇ ಒಬ್ಬ ಮಗ ವಿದೇಶದಲ್ಲಿ ನೆಲೆಸಿದ್ದ. ಇದರಿಂದ ಚಿಕ್ಕಪ್ಪನಿಗೆ ಅಡುಗೆ ಮಾಡಿಕೊಡಲು ಯಾರೂ ಇರಲಿಲ್ಲ. ಆದ್ದರಿಂದ ನನ್ನ ತಂದೆ ತನ್ನ ತಮ್ಮ ಮನೆಯಲ್ಲಿ ಒಬ್ಬಂಟಿಯಾಗಿರಬಾರ್ದು ಎಂದು ಹಳ್ಳಿಯಿಂದ ಅವರನ್ನು ನಮ್ಮ ಮನೆಗೆ ಕರೆತಂದರು. ಅವರ ಒಬ್ಬನೇ ಮಗ ಅಕ್ರಮವಾಗಿ ಹಣ ಸಂಪಾದಿಸಲು ವಿದೇಶಕ್ಕೆ ಹೋಗಿದ್ದನು. ಆದರೆ ಅಲ್ಲಿ ಸಿಕ್ಕಿಬಿದ್ದು ಜೈಲು ಸೇರಿದ್ದನು. ಇದೇ ಕಾರಣಕ್ಕೆ ಚಿಕ್ಕಪ್ಪ ತುಂಬ ದುಃಖಿಸುತ್ತಿದ್ದರು. ಅವರು ಮೊದಲಿನಿಂದಲೂ ನಮ್ಮನ್ನು ತುಂಬ ಪ್ರೀತಿಸುತ್ತಿದ್ದರು. ಆದ್ದರಿಂದ ಅವರು ನಮ್ಮ ಮನೆಗೆ ಬಂದಿದ್ದರಿಂದ ನಮಗೆ ತುಂಬ ಸಂತೋಷವಾಯಿತು. ಆದರೆ ನಮ್ಮ ಮಲತಾಯಿ ಅವರ ಆಗಮನದಿಂದ ಯಾಕೆ ಸಂತೋಷ ಪಡಲಿಲ್ಲ ಎಂದು ನನಗೆ ತಿಳಿದಿರಲಿಲ್ಲ. ಆದರೆ ತಂದೆಯ ಬಳಿ ಏನೂ ಹೇಳಲು ಸಾಧ್ಯವಾಗದೆ ಸುಮ್ಮನಾದರು. ಚಿಕ್ಕಪ್ಪನ ಆಗಮನದ ಕೇವಲ 1 ವರ್ಷದ ನಂತರ ಅವರ ಮಗ ಅಜಯ್ ಕೂಡ ಅದೇನೋ ಮಾಡಿ ವಾಪಸ್ ಹಿಂತಿರುಗಿದ. ಈಗ ಅವನು ನಮ್ಮ ಜೊತೆ ಇರತೊಡಗಿದ. ಅಜಯ್ ಅಣ್ಣ ಬಂದು ಕೂಲಿ ಕೆಲಸ ಶುರು ಮಾಡಿದ್ದ. ಒಮ್ಮೊಮ್ಮೆ ಕೆಲಸ ಸಿಕ್ಕರೆ ಕೆಲವೊಮ್ಮೆ ಸಿಗದೆ ತಲೆಯ ಮೇಲೆ ಕೈ ಹೊತ್ತು ಕೂರುತ್ತಿದ್ರು. ಒಂದು ದಿನ ನಾನು ನನ್ನ ತಂಗಿಯೊಂದಿಗೆ ಮಾತನಾಡುತ್ತಾ ಶಾಲೆಯಿಂದ ಮನೆಗೆ ಬಂದಾಗ ಅಜಯ್ ಅಣ್ಣ ನನ್ನ ತಾಯಿಯನ್ನು ಹೊಡೆಯುತ್ತಿರುವುದನ್ನು ನಾನು ನೋಡಿದೆ. ಅಮ್ಮ ಜೋರಾಗಿ ಅಳುತ್ತಿದ್ದರು. ಈ ದೃಶ್ಯ ನೋಡಿ ನಮಗೆ ಸಹಿಸಲಾಗಲಿಲ್ಲ. ನಾವಿಬ್ಬರು ಅಕ್ಕ ತಂಗಿ ನಮ್ಮ ತಾಯಿಯನ್ನು ನೋಡಿ ಅಳಲು ಪ್ರಾರಂಭಿಸಿದೆವು. ನಮ್ಮ ತಂದೆ ನಮ್ಮ ತಾಯಿಯನ್ನು ಎಂದಿಗೂ ಹೊಡೆದಿರಲಿಲ್ಲ. ಅವರು ಅಮ್ಮನನ್ನು ಗದರಿಸಿರಲಿಲ್ಲ. ಆದ್ದರಿಂದ ಅಜಯ್ ಅಣ್ಣ ನಮ್ಮ ತಾಯಿಯನ್ನು ಈ ರೀತಿ ಹೊಡೆಯುವುದು ನಮಗೆ ಅಸಾಮಾನ್ಯ ಘಟನೆಯಾಗಿತ್ತು. ನಾವಿಬ್ಬರು ಬೊಬ್ಬೆ ಹೊಡೆಯೋಕೆ ಶುರು ಮಾಡಿದೆವು. ಇದರಿಂದ ಅಜಯ್ ಅಣ್ಣ ಮನೆಯಿಂದ ಹೋದ್ರು. ಆದರೆ ನಮ್ಮ ತಾಯಿ ಚಿಕ್ಕಪ್ಪನ ಮುಂದೆ ಕೈ ಜೋಡಿಸಿದ್ರು. ಅಣ್ಣ, ದೇವರ ನೆನೆದು ನನ್ನ ಪ್ರಾಣ ನಿನ್ನ ಕೈಯಲ್ಲಿದೆ. ಕಮಲೇಶನ್ಗೆ ಏನು ಹೇಳಬೇಡ, ಇಲ್ಲದಿದ್ರೆ ನನ್ನ ಮಕ್ಕಳು ನಿರಾಶ್ರಿತರಾಗುತ್ತಾರೆ, ನನ್ನಿಂದ ದೂರ ಹೋಗ್ತಾರೆ ಎಂದು ಅಮ್ಮ ಬೇಡಿಕೊಳ್ಳಲಾರಂಭಿಸಿದಳು. ಚಿಕ್ಕಪ್ಪನು ತುಂಬ ಕೋಪಗೊಂಡಿದ್ದನ್ನು ನಾವು ನೋಡಿದ್ದೆವು. ಈ ಬಾರಿ ಕ್ಷಮಿಸುತ್ತೇನೆ, ಆದರೆ ಮುಂದೆ ಯಾವತ್ತೂ ಈ ರೀತಿ ಮಾಡಬಾರದು ಎಂದರು. ಆದರೆ ಅಜಯ್ನನ್ನು ನಿಭಾಯಿಸಲು ಆಗುತ್ತಿಲ್ಲ. ಅವನದ್ದು ಬಿಸಿ ರಕ್ತ. ಅವನು ಏನು ಮಾಡುತ್ತಾನೆ ಎಂದು ಹೇಳೋಕೆ ಸಾಧ್ಯವಿಲ್ಲ. ಮುಂದೆ ಯಾವುದೇ ತಪ್ಪು ಆಗಬಾರ್ದು ಎಂದು ಚಿಕ್ಕಪ್ಪ ಹೇಳಿದರು. ಚಿಕ್ಕಪ್ಪ ಮತ್ತು ಅಮ್ಮನ ಈ ಮಾತುಗಳು ನಮ್ಮ ತಿಳುವಳಿಕೆಯನ್ನು ಮೀರಿವೆ. ನನ್ನ ಮನಸ್ಸಿನಲ್ಲಿ ಅಮ್ಮ ಆಗಾಗ ಆಹಾರಕ್ಕೆ ಉಪ್ಪನ್ನು ಜಾಸ್ತಿ ಸೇರಿಸುತ್ತಿದ್ದರು. ಆದರೆ ಚಿಕ್ಕಪ್ಪನಿಗೆ ರಕ್ತದೊತ್ತಡದ ಸಮಸ್ಯೆ ಇತ್ತು. ಈ ಕಾರಣದಿಂದಾಗಿ ಚಿಕ್ಕಪ್ಪ ಮತ್ತು ಅಜಯ್ ಅಣ್ಣ ಅಮ್ಮನಿಗೆ ಆಹಾರದಲ್ಲಿ ಉಪ್ಪು ಮತ್ತು ಮೆಣಸಿನಕಾಯಿಯನ್ನು ತುಂಬ ಕಡಿಮೆ ಮಾಡಲು ಹೇಳುತ್ತಿದ್ದರು. ಬೇಕಿದ್ರೆ ನಾವೇ ಅದನ್ನು ನಂತರ ಸೇರಿಸುತ್ತೇವೆ ಅಂತ ಹೇಳಿದರು. ಅದೊಂದು ಮಾತ್ರ ಅರ್ಥವಾಗಿತ್ತು. ಇವತ್ತು ಕೂಡ ಅಮ್ಮ ಊಟದಲ್ಲಿ ಉಪ್ಪನ್ನು ಜಾಸ್ತಿ ಮಾಡಿರಬೇಕು. ಬಹುಶಃ ಅದಕ್ಕೆ ಅಜಯ್ ಅಣ್ಣನಿಗೆ ಸಿಟ್ಟು ಬಂದಿದ್ದು ಚಿಕ್ಕಪ್ಪ ಅಮ್ಮನಿಗೆ ಇನ್ಮುಂದೆ ಹುಷಾರಾಗಿ ಅಡುಗೆ ಮಾಡು ಅಂತ ಕೇಳುತ್ತಿರಬೇಕು ಎಂದು ಅಂದ್ಕೊಂಡಿದ್ದೆ. ನಾವು ಅಳುವುದನ್ನು ನೋಡಿದ ಅಮ್ಮ ನಾನು ದೊಡ್ಡವಳಾಗಿದ್ದರಿಂದ ನನ್ನನ್ನು ಮಕ್ಕಳನ್ನು ಪ್ರೀತಿಯಿಂದ ಬಾಯಿ ಮುಚ್ಚಿಸಿದರು. ರಾಶಿ, ನನ್ನ ಮಗು,
ಅಜಯ್ ಅಣ್ಣ ನನಗೆ ಹೊಡೆದಿದ್ದಾನೆಂದು ನಿನ್ನ ತಂದೆಗೆ ಹೇಳಬೇಡ, ಇಲ್ಲದಿದ್ದರೆ ಅವರು ಕೋಪಗೊಂಡು ಜಗಳವಾಡ್ತಾರೆ. ನಂತರ ಪೊಲೀಸ್ ಬಂದು ನಿಮ್ಮ ಅಪ್ಪನನ್ನು ಹಿಡಿದು ಠಾಣೆಗೆ ಎಳೆದುಕೊಂಡು ಹೋಗ್ತಾರೆ ಎಂದು ಹೇಳಿದಾಗ ನಾನು ಹೆದರಿ ಬಿಟ್ಟಿದ್ದೆ. ನಾನು ಓಕೆ ಅಮ್ಮ ಅಂದೆ. ಮೊದಲು ಅಜಯ್ ಅಣ್ಣ ಅಮ್ಮನಿಗೆ ಹೊಡೆದಿದ್ದಾನೆ ಎಂದು ಅಪ್ಪನಿಗೆ ಹೇಳಬೇಕೆಂದುಕೊಂಡಿದ್ದೆ. ಆದರೆ ಅಮ್ಮ ಪೊಲೀಸರ ಬಗ್ಗೆ ಹೇಳಿದಾಗ ನನಗೆ ಭಯವಾಗಿತ್ತು. ಯಾಕಂದರೆ ಒಮ್ಮೆ ನಮ್ಮ ಏರಿಯಾದಲ್ಲಿ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿ ಕರೆದುಕೊಂಡು ಹೋಗುವುದನ್ನು ಕಂಡು ನಾನು ಭಯಪಟ್ಟಿದ್ದೆ. ಆದ್ದರಿಂದ ನಾನು ಅಪ್ಪನಿಗೆ ಏನನ್ನೂ ಹೇಳೋದಿಲ್ಲ, ಆದರೆ ರುಚಿಗೂ ಹೇಳಿಬಿಡಿ ಎಂದು ಸಲಹೆ ನೀಡಿದ್ದೆ. ಅಮ್ಮ ಹಣ ಕೊಟ್ಟು ತಿನ್ನಲು ಬಿಸ್ಕೆಟ್ ಕೂಡ ಕೊಟ್ಟು ನಮ್ಮನ್ನು ಸೈಲೆಂಟ್ ಮಾಡಿದ್ದರು. ಅಜಯಣ್ಣನಿಗೆ ಕೆಲಸ ಸಿಕ್ಕಿ ಕೆಲವು ದಿನಗಳು ಕಳೆದವು. ರಾತ್ರಿ ಕಾವಲುಗಾರನಾಗಿ ಕಂಪನಿಯೊಂದಕ್ಕೆ ಸೇರಿಕೊಂಡ. ಅಲ್ಲಿ ಸಂಬಳ ಚೆನ್ನಾಗಿತ್ತು. 2 ತಿಂಗಳ ನಂತರ ಅಜಯ್ ಅಣ್ಣ ನಮ್ಮ ಅಪ್ಪನನ್ನು ಅಲ್ಲೇ ಕಾವಲು ಕಾಯುವ ಕೆಲಸಕ್ಕೆ ಸೇರಿಸಿದ್ದ. ಈಗ ತಂದೆ ಮತ್ತು ಅಜಯ್ ಅಣ್ಣ ಸಂಜೆ ಕಾವಲುಗಾರರಾಗಿ ಹೋಗುತ್ತಿದ್ದರು. ನಾವು ಮತ್ತು ಚಿಕ್ಕಪ್ಪ ಮಾತ್ರ ಮನೆಯಲ್ಲಿ ಇರುತ್ತಿದ್ವಿ. ಅದೊಂದು ದಿನ ಅಮ್ಮ ರಾಶಿ ಹತ್ರ ಹೇಳಿದರು, ನೀನು ನಿನ್ನ ತಂಗಿ ಇಬ್ಬರು ತಮ್ಮಂದಿರನ್ನ ಅಜ್ಜನ ಮನೆಗೆ ಕರೆದುಕೊಂಡು ಹೋಗಿ, ಇವತ್ತು ಮನೆಯಲ್ಲಿ ಹಿಟ್ಟು ಇಲ್ಲ, ಸಂಜೆ ತನಕ ನೀವೆಲ್ಲ ಅಲ್ಲೇ ಇರಿ. ನಿಮ್ಮ ಚಿಕ್ಕಪ್ಪನು ಊರಿಗೆ ಹೋಗಿದ್ದಾರೆ, ಹಾಗಾಗಿ ನೀವೆಲ್ಲ ಅಲ್ಲೇ ಊಟ ಮಾಡಿ ಸಂಜೆ ಅಜ್ಜನಲ್ಲಿ ಸ್ವಲ್ಪ ಹಣ ತಗೊಂಡು ವಾಪಸ್ ಬನ್ನಿ. ನಿನ್ನೆ ರಾತ್ರಿಯಿಂದ ನಿಮ್ಮ ಅಪ್ಪ ಮನೆಗೆ ಬಂದಿಲ್ಲ. ಬಹುಶಃ ಅವರು ಸ್ವಲ್ಪ ನಿದ್ರೆ ಮಾಡಲು ಎಲ್ಲೋ ಮಲಗಲು ಹೋಗಿದ್ದಾರೆ. ಹಗಲಿನಲ್ಲಿ ನೀವು ಮನೆಯಲ್ಲಿ ಗಲಾಟೆ ಮಾಡ್ತೀರಿ, ಆಗ ಅವರಿಗೆ ಸರಿಯಾಗಿ ನಿದ್ರೆ ಬರೋದಿಲ್ಲ. ತಾಯಿಯ ಸಲಹೆಯಂತೆ ನಾನು ರುಚಿ ಮತ್ತು ಇಬ್ಬರು ಕಿರಿಯ ಸಹೋದರರೊಂದಿಗೆ ನನ್ನ ತಾಯಿಯ ಮನೆಗೆ ಅಂದರೆ ನನ್ನ ಮಲತಾಯಿಯ ತವರು ಮನೆಗೆ ಹೋದೆವು. ಮತ್ತು ನನ್ನ ತಾಯಿ ನನಗೆ ಹೇಳಿದಂತೆ ನಾನು ಆ ದಿನ ಪೂರ್ತಿ ನಮ್ಮ ಅಜ್ಜಿಯೊಂದಿಗೆ ಇದ್ದೆವು. ಅವರು ತುಂಬ ಒಳ್ಳೆಯವರು. ಸಂಜೆಯ ತನಕ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು. ಹಗಲು ಮತ್ತು ಹಿಂದಿನ ರಾತ್ರಿ ಡಬಲ್ ಡ್ಯೂಟಿ ಮಾಡಿದ್ದರಿಂದ ಆ ರಾತ್ರಿ ಅಪ್ಪ ಮನೆಗೆ ಬಂದರು. ನಾವೆಲ್ಲರೂ ಅಪ್ಪನ ಹತ್ತಿರ ಕುಳಿತು ಅವರು ನಮಗಾಗಿ ತಂದಿದ್ದ ಮಾವಿನ ಹಣ್ಣುಗಳನ್ನು ತಿನ್ನುತ್ತಿದ್ದೆವು. ಮನೆಯಲ್ಲಿ ಹಿಟ್ಟಿಲ್ಲದ ಕಾರಣ ಇವತ್ತು ಅಜ್ಜನ ಮನೆಗೆ ಹೋಗಿದ್ದೆವು. ಅಲ್ಲೇ ಊಟ ಮಾಡಿದ್ದೇವೆ ಎಂದು ತಮ್ಮ ಮುಗ್ಧವಾಗಿ ಹೇಳಿದ. ಅಲ್ಲದೆ ಅಜ್ಜಿ ನಮಗೆ ತುಂಬಾ ರುಚಿಯಾದ ಕೋಳಿ ಕರಿ ಬಡಿಸಿ ವಾಪಸ್ ಬರುವಾಗ ಹಣವನ್ನು ನೀಡಿದ್ರು ಅಂತ ಹೇಳಿದ. ಇದನ್ನು ಕೇಳಿದ ಅಪ್ಪ ನನ್ನ ಅಮ್ಮನ ಮೇಲೆ ಕೋಪಗೊಂಡು, ನಿನ್ನೆಯಷ್ಟೇ ನಿನಗೆ 2,000 ರೂಪಾಯಿ ಕೊಟ್ಟಿದ್ದೆ, ಹಿಟ್ಟು ಯಾಕೆ ಆರ್ಡರ್ ಮಾಡಲಿಲ್ಲ? ಅವರು ಕೇಳಿದರು. ರಾಷ್ಟ್ರೀಯ ಚಿಕ್ಕಪ್ಪ ಹಳ್ಳಿಗೆ ಹೋಗಿದ್ದಾರೆ, ಜೊತೆಗೆ ಅಜಯ್ ಕೂಡ ಹೋಗಿರಬಹುದು. ನಾನು ಯಾರ ಹತ್ರ ಹಿಟ್ಟು ಆರ್ಡರ್ ಮಾಡಿ ತರಿಸಲಿ? ಸರಿ. ಸ್ವಲ್ಪ ಸಮಯದ ನಂತರ ಮಾತುಕತೆ ಕೊನೆಗೊಂಡಿತು. ಮರುದಿನ ಚಿಕ್ಕಪ್ಪ ಕೂಡ ಮರಳಿದರು. ಚಿಕ್ಕಪ್ಪ ಮತ್ತೊಮ್ಮೆ ಮನೆಯ ಯಾವುದೋ ಕೆಲಸಕ್ಕಾಗಿ ಒಂದು ದಿನ ಹಳ್ಳಿಗೆ ಹೋದಾಗ 10 ದಿನಗಳು ಕಳೆದವು. ಅವರು ಹೋದ ನಂತರ ಅಜಯ್ ಅಣ್ಣ ಮತ್ತು ಅಪ್ಪ ಡ್ಯೂಟಿಗೆ ಹೋಗುವಾಗ ಅಮ್ಮ ನಮ್ಮನ್ನು ರೆಡಿ ಮಾಡಿ ಅಜ್ಜನ ಮನೆ ಬಾಗಿಲಿಗೆ ಬಿಟ್ಟು, ನಿಮ್ಮ ಅಪ್ಪನ ಸ್ನೇಹಿತರೊಬ್ಬರು ತೀರಿಕೊಂಡಿದ್ದಾರೆ, ಇಂದು ರಾತ್ರಿ ಅವರು ಮತ್ತು ನಾನು ಹತ್ತಿರದ ಹಳ್ಳಿಗೆ ಹೋಗುತ್ತಿದ್ದೇವೆ ಎಂದು ಹೇಳುವಂತೆ ಹೇಳಿ ಬೆಳಗ್ಗೆ ಬಂದು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತೇನೆ ಎಂದಿದ್ದರು. ರಾತ್ರಿ ಅಲ್ಲಿಯೇ ಮಲಗಿದೆವು. ನಾನು ಅಜ್ಜಿ ಹತ್ರ ಅವರು ಹೇಳಿಕೊಟ್ಟ ಹಾಗೆ ಹೇಳಿದ್ದೆ. ಅವರು ನಮಗೆ ತಿನ್ನಿಸಿ ಮಲಗಿಸಿದರು. ಬೆಳಗ್ಗೆ 7 ಗಂಟೆಗೆ ನಮ್ಮ ಅಜ್ಜಿಯ ಮನೆಗೆ ಕರೆದುಕೊಂಡು ಹೋಗಲು ತಾಯಿ ಬಂದರು. ನಾವು ಇನ್ನೂ ಚಿಕ್ಕವರಾಗಿದ್ದರಿಂದ ತಾಯಿ ಹೀಗೆಲ್ಲ ಯಾಕೆ ಮಾಡುತ್ತಾರೆಂದು ನಮಗೆ ಅರ್ಥವಾಗಲಿಲ್ಲ. 15 ದಿನಗಳ ನಂತರ ನಮಗೆ ಅವಕಾಶ ಸಿಕ್ಕಾಗ ನಾವು ಕೆಲವೊಮ್ಮೆ ಇಡೀ ದಿನ ನಮ್ಮ ತಾಯಿಯ ಅಜ್ಜ ಅಥವಾ ತಾಯಿಯ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನ ಮನೆಗೆ ಹೋಗುತ್ತಿದ್ದೆವು. ಕೆಲವೊಮ್ಮೆ ಇಡೀ ರಾತ್ರಿ ಇರುತ್ತಿದ್ದೆವು. ಪುಟ್ಟ ಮಗುವನ್ನು ಮಾತ್ರ ಅವರ ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಮನೆಯಲ್ಲಿ ಅಪ್ಪನ ಅಮ್ಮನ ನಡುವೆ ಜಗಳವಾಗುತ್ತದೆ ಎಂಬ ಭಯದಿಂದ ನಾವು ತಂದೆಗೆ ಏನನ್ನೂ ಹೇಳುತ್ತಿರಲಿಲ್ಲ. ಹೀಗೆ 1 ವರ್ಷ ಕಳೆಯಿತು. ತಂದೆ ಕೆಲಸಕ್ಕೆ ಹೋಗ್ತಿದ್ರು ಮತ್ತು ತಾಯಿ ನಮ್ಮನ್ನು ನಮ್ಮ ತಾಯಿಯ ಅಜ್ಜ ಅಥವಾ ತಾಯಿಯ ಚಿಕ್ಕಪ್ಪನ ಮನೆಗೆ ಕಳುಹಿಸುತ್ತಿದ್ದರು. ತಂದೆ ತನ್ನ ಎಲ್ಲ ಸಂಪಾದನೆಯನ್ನು ಅಮ್ಮನ ಕೈಯಲ್ಲಿಟ್ಟರು. ಅವರು ಎಂದಿಗೂ ಸಂತೋಷವಾಗಿರಲಿಲ್ಲ. ಅಪ್ಪ ಆಗಾಗ ಅಮ್ಮನಿಗೆ ಹೊಸ ಬಟ್ಟೆ ಚಪ್ಪಲಿಗಳನ್ನು ತಂದು ಕೊಡುತ್ತಿದ್ದರು. ಆದರೆ ಅಮ್ಮ ತನ್ನ ಗಂಡನ ಬಗ್ಗೆ ಊರಿನ ಹೆಂಗಸರಲ್ಲಿ ಕೆಟ್ಟದಾಗಿ ಹೇಳುತ್ತಿದ್ದರು. ನಮ್ಮ ತಾಯಿಗೆ ನಮ್ಮ ತಂದೆಯ ಬಗ್ಗೆ ಒಂಚೂರು ಭಯವಿರಲಿಲ್ಲ. ಆದರೆ ವಿಚಿತ್ರ ಏನಂದ್ರೆ ನನ್ನ ಚಿಕ್ಕಪ್ಪ ಮತ್ತು ಅಜಯ್ ಅಣ್ಣನಿಗೆ ತುಂಬ ಹೆದರುತ್ತಿದ್ದರು. ಅವರು ಮನೆಗೆ ಹೋಗಿ ಅಲ್ಲೇ ಅವರು ಇರಲಿ, ನಮ್ಮ ಮನೆಯಲ್ಲಿ ಇರುವುದು ಬೇಡ ಅಂತ ಅಪ್ಪನಿಗೆ ಹೇಳುತ್ತಿದ್ದರು. ಅವರು ನಮ್ಮ ಮನೆಯಲ್ಲಿ ಎಷ್ಟು ದಿನ ಅಂತ ಇರೋದು? ಅಮ್ಮ ಅಪ್ಪನಿಗೆ ಪ್ರಶ್ನೆ ಮಾಡ್ತಿದ್ರು. ಆದರೆ ಅಮ್ಮ ತನ್ನ ಗಂಡನಿಗಿಂತ ಹೆಚ್ಚಾಗಿ ಅವರನ್ನು ನೋಡಿಕೊಂಡ್ರು ಮತ್ತು ಎಲ್ಲ ಸಮಯದಲ್ಲೂ ಅಪ್ಪ ಹೋದ ನಂತರ ನಾವು ಅಮ್ಮನನ್ನು ದುಃಖಿತಳಾಗಿ ನೋಡಲಿಲ್ಲ. ಚಿಕ್ಕಪ್ಪ ಮತ್ತು ಅಜಯ್ ಅಣ್ಣ ಎಷ್ಟು ಕೋಪಗೊಂಡಿದ್ದರು ಎಂದರೆ ಅವರು ಮತ್ತೆ ನಮ್ಮ ಕಡೆ ತಿರುಗಿ ನೋಡಿರಲೇ ಇಲ್ಲ. ಆದರೆ ಒಂದು ದಿನ ಅಜಯ್ ಅಣ್ಣ ಬಂದು ನನ್ನ ದೊಡ್ಡಪ್ಪ ಎಲ್ಲಿ ಹೋಗಿದ್ದಾರೆ ಹೇಳು ಅಂತ ಅಮ್ಮನೊಂದಿಗೆ ಜಗಳವಾಡಲು ಪ್ರಾರಂಭಿಸಿದ. ಅಜಯ್ ಅಣ್ಣನ ಬಳಿ ದುಬೈಗೆ ಹೋಗಿದ್ದಾರೆ ಎಂದು ಅಮ್ಮ ಹೇಳಿದರು. ಅವರು ದುಬೈಗೆ ಹೋಗಿಲ್ಲ ಎಂದು ನನಗೆ ತಿಳಿದಿದೆ. ನೀನು ಸುಳ್ಳು ಹೇಳ್ತಾ ಇದ್ಯಾ? ಅಣ್ಣ ಅಪ್ಪನ ಬಗ್ಗೆ ಕೋಪಗೊಂಡು ಕಟುವಾಗಿ ಹೇಳಿದಾಗ ಅಮ್ಮ ಹೇಳಲು ಪ್ರಾರಂಭಿಸಿದಳು. ನೀವು ನನ್ನ ಆಭರಣಗಳನ್ನು ಕದ್ದಿದ್ದೀರಿ.
ಅದಲ್ಲದೆ ನನ್ನಿಂದ ಹಣವನ್ನು ಸಹ ತೆಗೆದುಕೊಳ್ಳುತ್ತಿದ್ದೀರಿ ಎಂದು ಬೇಸತ್ತು ನನ್ನ ಗಂಡನ ಹತ್ರ ಹೇಳಿದ್ದೆ. ಇದೇ ಕಾರಣಕ್ಕೆ ನೀವೇ ಅವರನ್ನು ಎಲ್ಲೋ ಬಚ್ಚಿಟ್ಟಿದ್ದೀರಾ ಎಂದು ಅಮ್ಮ ಹೇಳಿದರು. ಇದರಿಂದ ಕೋಪಗೊಂಡ ಅಜಯಣ್ಣ ನನ್ನ ಅಮ್ಮನ ಮೇಲೆ ಚಾಕು ಹಾಕಲು ಮುಂದಾಗ್ತಾನೆ. ಚಾಕುವನ್ನು ನೋಡಿ ನಾವು 4 ಮಕ್ಕಳು ಕಿರುಚಲು ಮತ್ತು ಜೋರಾಗಿ ಕೂಗಲು ಪ್ರಾರಂಭಿಸಿದೆವು. ಇದರಿಂದ ಅವರು ನಮ್ಮ ನೆರೆಹೊರೆಯವರು ದಾಳಿ ಮಾಡಬಹುದು ಎಂದು ಹೆದರಿದರು. ಅಂದು ಮನೆಯಿಂದ ಹೊರಟು ಹೋದವರು. ಆದರೆ ಹೊರಡುವಾಗ ಅಮ್ಮನಿಗೆ ನನ್ನ ದೊಡ್ಡಪ್ಪನ ಬಗ್ಗೆ ಹೇಳದಿದ್ರೆ ಖಂಡಿತ ನಿನ್ನ ಕತೆ ಮುಗಿಸುತ್ತೇನೆ ಎಂದನು. ಕೆಲವು ದಿನಗಳು ಕಳೆದವು. ಒಂದು ರಾತ್ರಿ ನಾವೆಲ್ಲರೂ ಮಲಗಿದ್ದಾಗ ಕೆಲ ಸಮಯದ ನಂತರ ಯಾರೋ ಹೆದರಿಕೆಯ ಧ್ವನಿಯಿಂದ ಕೂಗಾಡುವುದು ಕೇಳಿತು. ನಾನು ಮತ್ತೊಮ್ಮೆ ಕಣ್ಣು ತೆರೆದೆ. ಯಾರೋ ಯಾರಿಗೋ ತುಂಬ ನೋಯಿಸ್ತಿದ್ದಾರೆ ಎಂದು ನನಗೆ ಅನ್ನಿಸ್ತು. ಆ ಸಮಯದಲ್ಲಿ ನಾನು ಇನ್ನೊಂದು ಕೋಣೆಯಲ್ಲಿದ್ದೆ. ನಾನು ಅಮ್ಮ ಅಮ್ಮ ಎಂದು ಅಮ್ಮನನ್ನು ಕೂಗಿದೆ. ನನ್ನ ಬಳಿ ಓಡಿ ಬಂದು ನನ್ನ ಬಾಯಿಯ ಮೇಲೆ ಕೈಯಿಟ್ಟು, ರಾಶಿ ಬಾಯಿ ಮುಚ್ಚಿ ಮಲಗು, ಹಾಗೆ ಏನೂ ಆಗಿಲ್ಲ ಎಂದಳು. ನಾನು ಹಾಸಿಗೆಯ ಮೇಲೆ ಮಲಗಿ ಕಣ್ಣು ಮುಚ್ಚಿದೆ. ಅವಳು ನನ್ನನ್ನು ಬಿಟ್ಟು ಹೋದಳು. ಈಗ ನಾನು ಪ್ರಜ್ಞಾವಂತಳಾಗಿದ್ದೆ. ನಮ್ಮ ಮನೆಯಲ್ಲಿ ಏನೋ ತೊಂದರೆ ಇದೆ ಎಂದು ನನಗೆ ಅನ್ನಿಸಲಾರಂಭಿಸಿತು. ಬೆಳಗ್ಗೆದ್ದು ಅಜ್ಜನ ಮನೆಗೆ ಹೋಗಿದ್ದೆ. ನಾನು ಅವರಿಗೆ ಎಲ್ಲವನ್ನೂ ಹೇಳಿದೆ. ಅವರು ಇದರ ಬಗ್ಗೆ ಚಿಂತೆ ಮಾಡತೊಡಗಿದರು. ನಾನು ಮನೆಗೆ ಬಂದಾಗ ನನ್ನ ತಾಯಿ ಕೂಡ ಚಿಂತೆಯಲ್ಲಿ ಕೂತಿದ್ದರು. ಅಜ್ಜ ಅಮ್ಮನ ಬಳಿ ಪ್ರೀತಿ ಮತ್ತು ಸ್ವಲ್ಪ ಕೋಪದಿಂದ, ಮಗಳೇ ಏನಾಯಿತು ಅಂತ ಕೇಳಿದರು. ರಾತ್ರಿ ಬಾವ ಮತ್ತು ಅಜಯ್ ಬಂದಿದ್ದರು. ಅವರು ಸುನಿಲ್ಗೆ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಹೇಳಿದರು. ಈ ಮಾತು ಕೇಳಿ ಅಜ್ಜ ಗಲಿಬಿಲಿಗೊಂಡರು. ಅಮ್ಮನನ್ನು ಪಕ್ಕದ ಕೋಣೆಗೆ ಎಳೆದುಕೊಂಡು ಹೋದರು. ಸುನಿಲ್ ಅಂದರೆ ಅಮ್ಮನ ತವರು ಮನೆಯ ಎದುರು ಮನೆಯವನು. ಇದು ತಿಳಿದು ನನಗೂ ಚಿಂತೆಯಾಗತೊಡಗಿತು. ಅಜ್ಜ ಅಮ್ಮನ ಹತ್ರ ಪಕ್ಕದ ಕೋಣೆಯಲ್ಲಿ ಎಲ್ಲ ಕೇಳಿ ತಿಳ್ಕೊಳ್ತಿದ್ರು. ನಾನು ಮೆಲ್ಲನೆ ಅವರೇನು ಹೇಳುತ್ತಿದ್ದಾರೆ ಎಂದು ಕೇಳಿಸಿಕೊಳ್ಳುತ್ತಿದ್ದೆ. ಸುನಿಲ್ನನ್ನು ಯಾಕೆ ನಿನ್ನ ಮನೆಗೆ ಕರೆಸಿಕೊಂಡೆ ಎಂದು ತಾಯಿಯನ್ನು ಕೇಳುತ್ತಿದ್ದರು. ಒಂದು ಅರ್ಥ ಮಾಡಿಕೊ, ನಿನ್ನ ಪ್ರಾಣ ಅಪಾಯದಲ್ಲಿದೆ. ಅವರು ನಿನ್ನನ್ನು ಒಂದು ದಿನ ಕೊಲ್ಲುತ್ತಾರೆ. ಅಜ್ಜ ಅದೇ ದಿನ ಅಮ್ಮ ಹಾಗೂ ನಮ್ಮನ್ನು ತನ್ನ ಮನೆಗೆ ಕರೆದುಕೊಂಡು ಹೋದರು. ಯಾವುದೇ ವಿಚಾರವನ್ನು ತಾಯಿಗೆ ತಿಳಿಸದೆ ನೇರವಾಗಿ ಹೋಗಿ ಪೊಲೀಸರಿಗೆ ದೂರು ನೀಡುತ್ತಾರೆ. ನನ್ನ ಅಳಿಯ ವಿದೇಶಕ್ಕೆ ಹೋಗಿದ್ದಾನೆ. ಅವನ ಅನುಪಸ್ಥಿತಿಯಲ್ಲಿ ಅವರ ಹಿರಿಯ ಸಹೋದರ ಮತ್ತು ಮಗ ಅಜಯ್ ಯಾವ ಉದ್ದೇಶದಿಂದ ಮಧ್ಯರಾತ್ರಿ ಮಗಳ ಮನೆಗೆ ಬಂದಿದ್ದನೋ ಗೊತ್ತಿಲ್ಲ. ಇಬ್ಬರು ನನ್ನ ಅಳಿಯನ ಮೇಲೆ ಕೋಪಗೊಂಡಿದ್ದಾರೆ. ಇದರಿಂದ ನನ್ನ ಮಗಳು ಮತ್ತು ಆಕೆಯ ಮಕ್ಕಳ ಪ್ರಾಣಕ್ಕೆ ಅಪಾಯವಿದೆ ಮತ್ತು ಅವರ ಪ್ರಾಣ ರಕ್ಷಣೆಯಾಗಬೇಕೋ ಬೇಡವೋ ಎಂದು ಅಜ್ಜ ಪೊಲೀಸರಿಗೆ ದೂರು ನೀಡಿದರು. ಇದು ಅಜ್ಞಾನ ಅಥವಾ ತಪ್ಪಿನಿಂದಾಗಿಯೋ ವೃದ್ಧಾಪ್ಯದ ಭಯದಿಂದಾಗಿ ಮಾಡಿದ್ರೋ ಗೊತ್ತಿಲ್ಲ. ಇದಾದ ನಂತರ ಮರುದಿನ ಪೊಲೀಸರು ಚಿಕ್ಕಪ್ಪ ಹಾಗೂ ಅಜಯಣ್ಣನನ್ನು ಕರೆದು ವಿಚಾರಣೆ ಮಾಡ್ತಾರೆ. ವಿಚಾರಣೆ ವೇಳೆ ಅವರು ಹೇಳಿದ್ದು ಬೇರೆಯಾಗಿತ್ತು. ಅಲ್ಕಾ ಅಂದರೆ ನಮ್ಮ ಅಮ್ಮ ಸುನಿಲ್ ಅಕ್ಕಪಕ್ಕದ ಮನೆಯವರು. ಮದುವೆಗೆ ಮುಂಚೆ ಅವರಿಬ್ಬರ ನಡುವೆ ಸಂಬಂಧವಿತ್ತು. ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದರು ಮತ್ತು ಬಹುಶಃ ಮದುವೆಯಾಗಲು ಬಯಸಿದ್ದರು. ಆದರೆ ಹಿರಿಯರು ಮದುವೆಗೆ ಅವಕಾಶ ನೀಡಲಿಲ್ಲ. ನಂತರ ಅಲ್ಕಾ ಕಮಲೇಶ್ ಅವರನ್ನು ವಿವಾಹವಾದರು. ಮದುವೆಯಾದ ನಂತರವೂ ಅಲ್ಕಾ ಸುನಿಲ್ ಅವರನ್ನು ಭೇಟಿಯಾಗ್ತಿದ್ರು. ಈ ವಿಷಯ ತಿಳಿದ ಅಜಯ್ ತನ್ನ ಚಿಕ್ಕಮ್ಮನೊಂದಿಗೆ ಜಗಳವಾಡಿದ್ದನು. ಅವಳಿಗೆ ಹೊಡೆದು ಅವಳನ್ನು ದೂರವಿರಿ ಎಂದು ಕೇಳಿದ್ದನು. ಆದರೆ ಅಮ್ಮ ಅಕ್ರಮ ಸಂಬಂಧ ನಿಲ್ಲಿಸದೆ ತನ್ನ ಪತಿ ಕಮಲೇಶ್ಗೆ ಮೋಸ ಮಾಡುತ್ತಿದ್ದು, ಈ ವಿಷಯ ತಿಳಿದರೆ ಜೀವನ ಹಾಳಾಗುತ್ತೆ ಎಂದು ನಮ್ಮ ಮುಂದೆ ಮನವಿ ಮಾಡುತ್ತಿದ್ದು, ಪತಿ ಮನೆಯಲ್ಲಿಲ್ಲದ ವೇಳೆ ಪ್ರಿಯಕರನನ್ನು ಭೇಟಿಯಾಗಲು ಕಮಲೇಶನ ಬಳಿ ನಮ್ಮಿಬ್ಬರನ್ನು ಮನೆಯಿಂದ ಹೊರಹಾಕುವಂತೆ ಕೇಳಿಕೊಂಡಿದ್ದಾಳೆ. ಆ ದಿನಗಳಲ್ಲಿ ಕಮಲೇಶ್ ಕೂಡ ನಾಪತ್ತೆಯಾಗಿದ್ದರು. ಈ ಹೆಂಗಸು ಏನು ಮಾಡಿದಳೋ ದೇವ್ರೇ ಬಲ್ಲ. ಒಂದು ದಿನ ಡ್ಯೂಟಿ ಮುಗಿಸಿ ಬೇಗ ಮನೆಗೆ ಹೋದವನು ಮತ್ತೆ ಕಾಣಲಿಲ್ಲ. ಇದನ್ನು ಅಲ್ಕಾ ಬಳಿ ವಿಚಾರಿಸಿದಾಗ ನನ್ನ ಪತಿ ದುಬೈಗೆ ಹೋಗಿದ್ದಾರೆ ಎಂದು ಮಾತ್ರ ಹೇಳಿದ್ದಾಳೆ. ಕಮಲೇಶ್ ಕಣ್ಮರೆಯಾದ ನಂತರ ಒಂದು ರಾತ್ರಿ ತಂದೆ ಮತ್ತು ಮಗ ಇಬ್ಬರು ಮಧ್ಯರಾತ್ರಿ ಕಮಲೇಶ್ ಅವರ ಮನೆಯ ಗೋಡೆಯನ್ನು ಹಾರಿ ಅಲ್ಲಿ ಅಲ್ಕಾ ಜೊತೆ ಸುನಿಲ್ ಅವರನ್ನು ಕಂಡು ಕೋಪಗೊಂಡು ಸುನಿಲ್ನನ್ನು ಕೊಂದಿದ್ದೇವೆ ಎಂದು ಚಿಕ್ಕಪ್ಪ ಮತ್ತು ಅಜಯ್ ಅಣ್ಣ ಹೇಳಿದರು. ಅವರು ಅವನ ಕತ್ತು ಹಿಸುಕಿ ಕೊಂದರು ಮತ್ತು ಸುನಿಲ್ ದೇಹವನ್ನು ಅಂಗಳದಲ್ಲಿಯೇ ಹೂಳಿದರು. ನಾವು ನಮ್ಮ ಅಪರಾಧವನ್ನು ಒಪ್ಪಿಕೊಳ್ಳುತ್ತೇವೆ. ಈಗ ಈ ಮಹಿಳೆಗೆ ಅವಳ ಪತಿ ಎಲ್ಲಿದ್ದಾನೆ ಎಂದು ಕೇಳಿ ಅಂತ ಮನವಿ ಮಾಡಿದ್ದರು. ಪೊಲೀಸರು ಅಜ್ಜನ ಮನೆಗೆ ಬಂದು ನನ್ನ ತಾಯಿಯನ್ನು ಬಂಧಿಸಿ ವಿಚಾರಣೆಗೆ ಕರೆದೊಯ್ದರು. ಆಗ ನನ್ನ ತಾಯಿ ಸುನಿಲ್ ಜೊತೆ ಸೇರಿ ಒಂದು ರಾತ್ರಿ ತಂದೆಯನ್ನು ಕತ್ತು ಹಿಸುಕಿ ಕೊಲೆ ಮಾಡಿ ಅಂಗಳದಲ್ಲಿ ಗುಂಡಿ ತೋಡಿ ಶವವನ್ನು ಹೂತು ಹಾಕಿದ್ದು, ನಂತರ ಕಮಲೇಶ್ ದುಬೈಗೆ ಹಣ ಸಂಪಾದಿಸಲು ಹೋಗಿದ್ದಾನೆ ಎಂಬ ಸುದ್ದಿ ಹಬ್ಬಿಸಿರುವುದು ಬೆಳಕಿಗೆ ಬರುತ್ತೆ. ಚಿಕ್ಕಪ್ಪ ಮತ್ತು ಅಜಯ್ ಅಣ್ಣ ಅವರ ದೊಡ್ಡಪ್ಪನಿಗೆ ಏನಾದರೂ ಸಂಭವಿಸಿದೆ ಎಂದು ಅನುಮಾನಿಸಿದರು. ಅದಕ್ಕಾಗಿ ಅವರು ಒಂದು ರಾತ್ರಿ ನಮ್ಮ ಮನೆಗೆ ಬಂದು ಸುನಿಲನ್ನು ಅಲ್ಲಿ ನೋಡಿದರು ಮತ್ತು ಅವರು ಸುನಿಲ್ಗೆ ಅದೇ ಗತಿ ಕಾಣಿಸಿದ್ದರು. ಪೊಲೀಸರು ಅಂಗಳವನ್ನು ಅಗೆದಾಗ ಇಬ್ಬರ ಅವಶೇಷಗಳು ಪತ್ತೆಯಾಗಿವೆ.
ಪ್ರಕರಣ ದಾಖಲಾಗಿತ್ತು. ಮಗಳನ್ನು ಉಳಿಸುವ ಯತ್ನದಲ್ಲಿ ಅಜ್ಜ ಅತ್ಯಂತ ದುಬಾರಿ ವಕೀಲರನ್ನು ನೇಮಿಸಿ ತನ್ನ ಮನೆಯನ್ನು ಮಾರಿ ಸಾಕಷ್ಟು ಹಣ ಖರ್ಚು ಮಾಡಿದರೂ ಮಗಳನ್ನು ಉಳಿಸಿಕೊಳ್ಳಲಾಗಲಿಲ್ಲ. ನಮ್ಮ ಮಲತಾಯಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಚಿಕ್ಕಪ್ಪ ಮತ್ತು ಅವರ ಮಗನಿಗೂ 7 ವರ್ಷಗಳ ಶಿಕ್ಷೆ ವಿಧಿಸಲಾಯಿತು. ಈ ರೀತಿಯಾಗಿ ಬಹಳ ದಿನಗಳಿಂದ ನನ್ನೊಳಗೆ ಉಸಿರುಗಟ್ಟುವಿಕೆ ಮತ್ತು ಭಯ ಉತ್ಪಾದನೆಗೆ ಕಾರಣವಾಗಿದ್ದ ರಹಸ್ಯದ ಅಂತ್ಯ ಭಯಾನಕ ರೂಪದಲ್ಲಿ ಬಹಿರಂಗವಾಯಿತು. ಇದು ನನ್ನ ಮನಸ್ಸನ್ನು ಘಾಸಿಗೊಳಿಸಿತು. ಇದು ನಾನು ಎಂದಿಗೂ ಮರೆಯಲಾಗದ ದುಃಖವಾಗಿತ್ತು. ಇದಾದ ನಂತರ ನಮ್ಮ ಬದುಕಿನ ಹಗಲು ರಾತ್ರಿಗಳು ಹೇಗೆ ಕಳೆದವು, ದೊಡ್ಡವರಾಗುವವರೆಗೂ ಏನಾಯಿತು ಎಂಬುದು ಬೇರೆಯದೇ ದುಃಖದ ಕತೆ. ಪೋಷಕರಿಲ್ಲದ ಮಕ್ಕಳಿಗೆ ಏನಾಗುತ್ತದೆ ಎಂಬುದು ಎಲ್ಲರಿಗೂ ತಿಳಿದಿದೆ. ಇದು ನನ್ನ ಜೀವನದಲ್ಲಿ ನಡೆದ ಇಂತಹ ಘಟನೆಯನ್ನು ನಾನು ಸಾಯುವವರೆಗೂ ಮರೆಯಲು ಸಾಧ್ಯವಿಲ್ಲ. ಹಾಗಾದರೆ ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನಮ್ಮ ಇಂದಿನ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಪ್ರೇರಕ ಕಥೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇವೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.